ಇವತ್ತು ನನ್ನ ಮುಂದೆ ಹುವಾವೆ ಬ್ರ್ಯಾಂಡಿಂದು ಒಂದು ಚೈನೀಸ್ ಸ್ಮಾರ್ಟ್ಫೋನ್ ಇದೆ. ಇದು ನಂಗನಿಸ್ದಂಗೆ ಒನ್ ಆಫ್ ದ ಮೋಸ್ಟ್ ಯುನೀಕ್, ಮೋಸ್ಟ್ ಇನೋವೇಟಿವ್ ಸ್ಮಾರ್ಟ್ಫೋನ್ ಅಂತ ಬೇಕಾದರೂ ಅನ್ಬೋದು. ಹುವಾವೆ ಪ್ಯೂರ್ ಅನ್ಬೇಕಾ ಗೊತ್ತಿಲ್ಲ, ಪೂರಾ ಎಕ್ಸ್ ಮ್ಯಾಕ್ಸ್ ಅಂತ ಈ ಒಂದು ಸ್ಮಾರ್ಟ್ಫೋನ್ನ ಚೈನಾದಲ್ಲಿ ಲಿಟ್ರಲಿ 1.5 ಲಕ್ಷಕ್ಕೆ ಲಾಂಚ್ ಮಾಡಿದ್ದಾರೆ. ಚೈನಾದಲ್ಲೇ 1.5 ಲಕ್ಷ ಅಂತ ಅಂದರೆ ಯೋಚನೆ ಮಾಡಿ ನಮ್ಮ ದೇಶಕ್ಕೆ ಬಂದರೆ ಎಷ್ಟಕ್ಕೆ ಲಾಂಚ್ ಆಗ್ಬೋದು ಅಂತ. ಈ ಸ್ಮಾರ್ಟ್ಫೋನ್ ಏನಕ್ಕೆ ಯುನೀಕು, ಅಂಥದ್ದು ಏನಿದೆ, ಏನಕ್ಕೆ ಅಷ್ಟೊಂದು ದುಡ್ಡನ್ನು ಕೊಡಬೇಕು, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟು ಈ ಚೈನೀಸ್ ಹುವಾವೆ ಪ್ಯೂರ್ ಅಂತ ಅಂದ್ಬಿಡೋಣ. ಪ್ಯೂರ್ ಎಕ್ಸ್ ಮ್ಯಾಕ್ಸ್ ಸ್ಮಾರ್ಟ್ಫೋನನ್ನು ಓಪನ್ ಮಾಡೋಣ. ಸ್ಲೈಡ್ ಮಾಡಿದ್ರೆ ಇನ್ನೊಂದು ಬಾಕ್ಸು ಹಾರ್ಮೋನಿ ಓ ಎಸ್ ನಮಗೆ ಈ ಒಂದು ಫೋನಲ್ಲಿ ಸಿಗುತ್ತಂತೆ. ಅಂದರೆ ಇದು ಆ್ಯಂಡ್ರಾಯ್ಡ್ ಅಲ್ಲ, ಆ್ಯಂಡ್ರಾಯ್ಡ್ ಬೇಸ್ಡೇ ಒಂದು ರೀತಿ ಹುವಾವೆ ಅವರೇ ಅವ್ರ ದೇಶಕ್ಕೆ ಮಾಡಿರುವಂಥ ಓ ಎಸ್ಸು. ಏನಕ್ಕೆ ಅಂದರೆ ಈಗ ಕೆಲವು ವರ್ಷಗಳ ಮುಂಚೆ ಅಮೇರಿಕಾ ಈ ಹುವಾವೆ ಕಂಪ್ನಿ ಮೇಲೆ ಬ್ಯಾನನ್ನು ಹಾಕತ್ತಾಯ್ತಾ. ಸೊ ಈ ಕಂಪ್ನಿಗೆ ಅಮೇರಿಕನ್ ಯಾವ ಕಂಪ್ನಿಗಳು ಕೂಡ ಸಪೋರ್ಟ್ ಮಾಡೋಂಗಿಲ್ಲ ಅಂತ. ಆ್ಯಂಡ್ರಾಯ್ಡ್ ಕೂಡ ಅಮೇರಿಕನ್ ಕಂಪ್ನಿ, ಅದರಿಂದ ಆ್ಯಂಡ್ರಾಯ್ಡ್ ಓ ಎಸ್ನ ಕೂಡ ಆ್ಯಂಡ್ರಾಯ್ಡ್ ಓ ಎಸ್ ಹಾಕ್ಬೋದು, ಅದು ಓಪನ್ ಸೋರ್ಸ್. ಬಟ್ ಪ್ಲೇ ಸರ್ವಿಸು, ಪ್ಲೇಸ್ಟೋರ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಜಿಮೇಲ್ ಆಗಿರ್ಬೋದು, ಯಾವುದನ್ನೂ ಕೂಡ ಈ ಒಂದು ಹುವಾವೆ ಫೋನ್ಗೆ ಇನ್ಸ್ಟಾಲ್ ಮಾಡೋದಕ್ಕಾಗಲ್ಲ. ಆ ರೀತಿ ಒಂದು ಬ್ಯಾನ್ ಹಾಕ್ಬಿಡ್ತಾರೆ. ಅದಾದಮೇಲೆ ಇವರೇ ಬುದ್ಧಿ ಕಲ್ತ್ಕೊಂಡು ಅವ್ರದ್ದೇ ಒಂದು ಓ ಎಸ್ಸನ್ನು ಲಾಂಚ್ ಮಾಡ್ತಾರೆ, ಹಾರ್ಮೋನಿ ಓ ಎಸ್ ಅಂತ. ಸೊ ಆ ಒಂದು ಓ ಎಸ್ ಇರುವಂಥ ಸ್ಮಾರ್ಟ್ಫೋನು ನಮ್ಮ ದೇಶದವರು ಕೂಡ ಇದೇ ರೀತಿ ಯಾವುದಾದ್ರೂ ಒಂದು ಇಂಡಿಜೀನಿಯಸ್ ಓ ಎಸ್ನ ಬಿಲ್ಡ್ ಮಾಡಬೇಕು. ನೋಡ್ತಾ ಇದ್ರೆ ಫೋನು ಈ ರೀತಿ ನೋಡೋಕ್ಕೆ ಸಿಗುತ್ತೆ. ನಂಗೆ ಗೊತ್ತು ನೀವು 100% ಈ ರೀತಿ ಫಾರ್ಮ್ ಫ್ಯಾಕ್ಟ್ರಲ್ಲಿರುವಂಥ ಒಂದು ಸ್ಮಾರ್ಟ್ಫೋನನ್ನು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಇದು ಕ್ಲೋಸ್ ಆಗಿದ್ದಾಗ ನೋಡ್ತಾ ಇದ್ದೀರಾ, ಈ ರೀತಿ ಒಂದು ಫಾರ್ಮ್ ಫ್ಯಾಕ್ಟ್ರಲ್ಲಿ ನಿಮಗೆ ಸಿಗುತ್ತೆ. ಪಾಸ್ಪೋರ್ಟ್ ಇರುತ್ತೆ ಅಲ್ವಾ, ಸೊ ಸಿಮಿಲರ್ ಫಾರ್ಮ್ ಫ್ಯಾಕ್ಟ್ರು. ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಯಿತು, ನಾರ್ಮಲ್ ಫೋನ್ಗಿಂತ ಸ್ವಲ್ಪ ಅಗಲ ಇರುತ್ತೆ, ಒಂದು ಕೈಯಲ್ಲಿ ಆಪ್ರೇಟ್ ಮಾಡುವಂಥ ಸ್ವಲ್ಪ ಕಷ್ಟನೇ. ಮತ್ತಿದು ಓಪನ್ ಆದಾಗ ನೋಡ್ತಾ ಇದ್ದರೆ ಇದು ಟ್ಯಾಬ್ಲೆಟ್ ಫಾರ್ಮ್ ಫ್ಯಾಕ್ಟ್ರಿಗೆ ಬರುತ್ತೆ. ನಾರ್ಮಲ್ ಫೋಲ್ಡಬಲ್ ಕಂಪೇರ್ ಮಾಡಿಕೊಂಡ್ರೆ ಯೂಸ್ ಕೇಸಸ್ ಇದರಲ್ಲಿ ಬೆಟರ್ ಅನಿಸುತ್ತೆ ಆಯ್ತು. ಅದರಲ್ಲಿ ನಾವು ಓಪನ್ ಮಾಡ್ಕೊಂಡು ಒಂದು ಮೂವಿ ನೋಡೋದು ತುಂಬ ಕಷ್ಟ, ಮೇಲ್ಗಡೆ ಕೆಳಗಡೆ ತುಂಬ ಕ್ರಾಪ್ ಆಗಿಬಿಡುತ್ತೆ. ಬಟ್ ಈ ಒಂದು ಫಾರ್ಮ್ ಫ್ಯಾಕ್ಟ್ರ್ ಒಂದು ರೀತಿ ನಾರ್ಮಲ್ ಟ್ಯಾಬ್ಲೆಟ್ ಫಾರ್ಮ್ ಫ್ಯಾಕ್ಟ್ರ್ ಆಯಿತಾ. ಸೊ ಮೂವಿ ಕನ್ಸಂಪ್ಷನ್ ಮಾಡೋದಕ್ಕೆ, ವೀಡಿಯೋಸ್ ನೋಡೋದಕ್ಕೆ ಎಲ್ಲ ಪರ್ಫೆಕ್ಟ್ ಅನಿಸುತ್ತೆ ಆಯಿತಾ. ಸೊ ಈ ರೀತಿ ಒಂದು ಫಾರ್ಮ್ ಫ್ಯಾಕ್ಟ್ರಲ್ಲಿ ಬಂದಿರುವಂಥ ಜಗತ್ತಿನ ಮೊದಲ ಫೋಲ್ಡಬಲ್ ಫೋನ್ ಅಂತ ಅನ್ಬೋದು. ಇದೇ ಒಂದು ಫೋನನ್ನು ಇನ್ನು ಕೆಲವು ದಿನಗಳಲ್ಲಿ ನೋಡ್ತಾ ಇರಿ, ಸ್ಯಾಮ್ಸಂಗ್ ಅವರು ಕಾಪಿ ಮಾಡ್ತಾರೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 8 ವೈಡ್ ಅಂತ ಏನಾದ್ರು ಬಂತು ಅಂದರೆ ಇದೇ ಫಾರ್ಮ್ ಫ್ಯಾಕ್ಟ್ರು ಸೇಮ್ ಇದೇ ರೀತಿ ಇರುತ್ತೆ. ಮತ್ತು ನೆಕ್ಸ್ಟ್ ಆಪಲ್ನವ್ರು ಏನಾದರೂ ಫೋಲ್ಡಬಲ್ ಫೋನ್ನ ಲಾಂಚ್ ಮಾಡಿದ್ರೆ ಅದು ಕೂಡ ಸಿಮಿಲರ್ ಫಾರ್ಮ್ ಫ್ಯಾಕ್ಟ್ರಲ್ಲೇ ಇರುತ್ತೆ. ಆಲ್ಮೋಸ್ಟ್ ಡಿಸೈನ್ ಎಲ್ಲ ಅವರಿಬ್ರದ್ದು ಕನ್ಫರ್ಮ್ ಆಗಿಬಿಟ್ಟಿದೆ. ಸ್ಯಾಮ್ಸಂಗ್ದು ಲೀಕ್ ಆಗಿದೆ, ಆ ಡಮ್ಮಿ ಕೂಡ ಅನ್ಬಾಕ್ಸ್ ಮಾಡಿದ್ದೆ. ಆಪಲ್ದು ಕೂಡ ಇನ್ನು ಕೆಲವು ದಿನಗಳಲ್ಲಿ ಮಾಡ್ತೀನಿ. ಲೀಕ್ಸ್ಗಳ ಪ್ರಕಾರ ಆಪಲ್ದು ಫೋಲ್ಡ್ ಕೂಡ ಸೇಮ್ ಇದೇ ರೀತಿ ಇರುತ್ತೆ ಆಯಿತಾ. ಸೊ ಇದೇ ನೋಡಿ ಈ ಒಂದು ಫೋಲ್ಡಬಲ್ ಯುನೀಕು, ಸಖತ್ತಾಗಿದೆ ಗುರು. 1.5 ಲಕ್ಷ ಸುಮ್ಮನೆ ಅಂತೂ ಕೊಡ್ತಾ ಇಲ್ಲ. ಈ ಫೋನನ್ನು ಬಿಟ್ಟರೆ ಈ ಬಾಕ್ಸ್ನ ಕೆಳಗಡೆ ಇನ್ನೂ 2 ಬಾಕ್ಸ್ ಇದೆ. ಒಂದರಲ್ಲಿ ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು, ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರು, ಬರೀ ಒಂದು ಸೈಡಿಗೆ ಹಾಕಬಹುದಾದಂಥ ಬ್ಯಾಕ್ ಕವರು. ಇನ್ನೊಂದು ಬಾಕ್ಸಲ್ಲಿ ಸಿಮ್ ಎಜೆಕ್ಷನ್ ಪಿನ್ನು, USB Type-C ಇಂದ Type-C ಚಾರ್ಜಿಂಗ್ ಕೇಬಲ್ಲು, ಮತ್ತೊಂದು ಚಾರ್ಜರ್. ನೋಡ್ತಾ ಇದ್ದರೆ 66 ವ್ಯಾಟಿನ ಚಾರ್ಜರ್ ಗುರು, ಎಷ್ಟು ಕಾಂಪ್ಯಾಕ್ಟ್ ಆಗಿದೆ. ನಮ್ಮ ದೇಶದಲ್ಲಿ ಯಾಕೆ ಈ ಥರ ಒಂದು ಕಾಂಪ್ಯಾಕ್ಟ್ ಆಗಿರುವಂಥ ಚಾರ್ಜರ್ನ ಕೊಡೋದಕ್ಕಾಗಲ್ಲ ಅಂತ ಗೊತ್ತಿಲ್ಲ. ಎಷ್ಟು ಇನೋವೇಷನ್ ನೋಡಿ. ನಮ್ಮ ದೇಶದಲ್ಲಿ 66 ವ್ಯಾಟ್ ಅಂದರೆ ಇಷ್ಟಿಷ್ಟು ದಪ್ಪ ಇರುತ್ತೆ, ಬಟ್ ಎಷ್ಟು ಕಾಂಪ್ಯಾಕ್ಟ್ ಆಗಿದೆ. ಇದು 66 ವ್ಯಾಟ್ ಅಂತೆ, ಕ್ರೇಜಿ ಮಾತ್ರ, ಹೆವಿ ಇಂಪ್ರೆಸಿವ್. ಸ್ವಲ್ಪ ಭಾರ ಇದೆ, ಬಟ್ ಸ್ಟಿಲ್ ಅನ್ಬಿಲಿಯಬಲ್ ಗುರು. ನಮ್ಮ ದೇಶಕ್ಕೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಸೊ ಇದನ್ನು ಬಿಟ್ಟರೆ ಬೇರೇನೂ ಸಹ ಈ ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ದು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಗೆ ಬಂತು ಅಂದರೆ ತುಂಬ ಸಾಲಿಡ್ ಆಗಿದೆ. ಕೈಲಿಟ್ಕೊಂಡ್ರೆ ಸ್ವಲ್ಪ ವೆಯ್ಟ್ ಇದೆ, ಬಟ್ ಕಂಪ್ಯಾರಿಟಿವ್ಲಿ ಫೋಲ್ಡಬಲಿಗೆ ನೋಡಿಕೊಂಡ್ರೆ ವೆಯ್ಟ್ ಕಡಿಮೆ ಅಂತಲೇ ಅನ್ಬೋದು. 229 ಗ್ರಾಮ್ ವೆಯ್ಟ್ ಇದೆ. ತುಂಬ ಬ್ಯಾಲೆನ್ಸ್ಡ್ ಇದೆ ಆಯಿತಾ. ಕಂಪ್ಲೀಟಾಗಿ ಕೈಯಲ್ಲೇ ಕುತ್ಕೊಂಡ್ಬಿಡುತ್ತೆ. ಜಾಸ್ತಿ ಉದ್ದ ಇಲ್ಲ ಅಲ್ವಾ, ಅಗಲ ಇದೆ ಬಟ್ ಉದ್ದ ಜಾಸ್ತಿ ಇಲ್ಲ. ಕಂಪ್ಲೀಟ್ ಕೈಗೆ ಗ್ರಿಪ್ಪಾಗಿ ಕುತ್ಕೊಂಡ್ಬಿಡುತ್ತೆ. ಇದು ಕ್ಲೋಸ್ ಆಗಿದ್ದಾಗ 11.2 mm ಥಿಕ್ನೆಸ್ಸು, ಓಪನ್ ಆಗಿದ್ದಾಗ ಬರೀ 5.2 mm ಥಿಕ್ನೆಸ್ಸು ಆಯಿತಾ. ಈ ಫೋನ್ನ ಫ್ರಂಟಲ್ಲಿ ಗ್ಲಾಸ್ ಇದೆ, ಹುವಾವೆನವ್ರದ್ದೇ ಕುನ್ಲುನ್ ಗ್ಲಾಸ್ ಅಂತ. ಅವ್ರದ್ದೇ ಕಂಪ್ನಿನವರು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಗ್ಲಾಸು. ಹಿಂದ್ಗಡೆ ಅಲ್ಯೂಮಿನೋ ಸಿಲಿಕೇಟ್ ಗ್ಲಾಸ್ ಅಂತೇನೋ ಹಾಕಿದ್ದಾರೆ. ಎರಡು ಕೂಡ ಸ್ಟ್ರಾಂಗ್ ಆಗಿದೆ. ಅಲ್ಯೂಮಿನಿಯಂ ಫ್ರೇಮ್ ನಮಗೆ ಸಿಗ್ತದೆ. ಹಿಂಜ್ ಕೂಡ ಅಲ್ಯೂಮಿನಿಯಮಿಂದನೇ ಮಾಡಿದ್ದಾರೆ.
ಒಳ್ಳೆಯದು. ನಮಗೆ ಈ ಫೋನಲ್ಲಿ IP ರೇಟಿಂಗ್ ಸಹ ಇದೆ, IP58 ಮತ್ತು 59. ಕನ್ಫ್ಯೂಸ್ ಆಗಬೇಡಿ, 68 69 ಅಲ್ಲ, 58 ಮತ್ತು 59 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ನಮಗೆ ಸಿಗ್ತಾ ಇದೆ. ಇದರಲ್ಲಿ 2 ಸಿಮ್ ಸ್ಲಾಟ್ ಇದೆ ಆಯಿತಾ, 2 ನ್ಯಾನೋ ಸಿಮ್ಮನ್ನು ಹಾಕ್ಬೋದು. ಈವನ್ ಈ ಸಿಮ್ ಸಪೋರ್ಟ್ ಸಹ ಇದೆ. ಟೋಟಲ್ 5 ಕಲರ್ನಲ್ಲಿ ಚೈನಾದಲ್ಲಿ ಲಾಂಚ್ ಮಾಡಿದ್ದಾರೆ. ಫಾರ್ಮ್ ಫ್ಯಾಕ್ಟ್ರು ಅಂತೂ ಯೂನಿಕ್ ಆಗಿದೆ, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಟಾಪ್ ನಾಚ್ ಇದೆ. ಇನ್ನು ಡಿಸ್ಪ್ಲೇಗೆ ಬಂದರೆ, ಈ ಒಂದು ಸ್ಮಾರ್ಟ್ಫೋನ್ ಕ್ಲೋಸ್ ಆಗಿದ್ದಾಗ ಹೊರಗಡೆ ಇರುವಂಥ ಡಿಸ್ಪ್ಲೇ 5.4 ಇಂಚಿನ ಡಿಸ್ಪ್ಲೇ, ತುಂಬ ಸಣ್ಣ ಡಿಸ್ಪ್ಲೇ. LTPO OLED ಡಿಸ್ಪ್ಲೇ, 120 Hz ಇಂದು ರಿಫ್ರೆಶ್ ರೇಟು. ಈ ಒಳಗಡೆ ಇರುವಂಥ ಡಿಸ್ಪ್ಲೇ ಮತ್ತು ಹೊರಗಿರುವಂಥದ್ದು ಎರಡೂ ಕೂಡ ಸಿಮಿಲರ್ ಬ್ರೈಟ್ನೆಸ್ನ ಹೊಂದಿರುವಂಥ ಡಿಸ್ಪ್ಲೇ, 3500 ನಿಟ್ಸ್ ಇಂದು ಪೀಕ್ ಬ್ರೈಟ್ನೆಸ್ಸು. ಸೊ ಡಿಸ್ಪ್ಲೇ ಚೆನ್ನಾಗಿದೆ ಹೊರಗಡೆ. ಒಂದು ಕೈಯಲ್ಲಿ ಆಪ್ರೇಟ್ ಮಾಡೋದು ಸ್ವಲ್ಪ ಕಷ್ಟ ಈ ಒಂದು ಫಾರ್ಮ್ ಫ್ಯಾಕ್ಟ್ರಿಗೆ. ಆಲ್ಮೋಸ್ಟ್ ಒಂಥರ ಸ್ಕ್ವೇರ್ ಟೈಪ್ ಅನಿಸುತ್ತೆ ಆಯಿತಾ, ಬಟ್ ಅಲ್ಲ, ಪಾಸ್ಪೋರ್ಟ್ ರೀತಿ ಇದೆ ಆಯಿತಾ. ಸೊ ಚೆನ್ನಾಗಿದೆ ಡಿಸ್ಪ್ಲೇ ಕ್ವಾಲಿಟಿ, ರಿಫ್ರೆಶ್ ರೇಟು, ವ್ಯೂಯಿಂಗ್ ಆ್ಯಂಗಲ್ಲು ಎಲ್ಲ ಚೆನ್ನಾಗಿದೆ. ಇನ್ನು ಇದನ್ನು ಓಪನ್ ಮಾಡಿದ್ರೆ 7.7 ಇಂಚಿಂದು LTPO Quad HD+ ರೆಸೊಲ್ಯೂಷನ್ನ ಹೊಂದಿರುವಂಥ OLED ಡಿಸ್ಪ್ಲೇ ನಮಗೆ ಸಿಗುತ್ತೆ. ಫೋಲ್ಡಬಲ್, ಇದ್ರ ಮೇಲ್ಗಡೆ ಒಂದು ತಿನ್ ಫಿಲ್ಮ್ ಇರುತ್ತೆ ಆಯಿತಾ. ಇದು ಗ್ಲಾಸ್ ಅಲ್ಲ, ಇದು ಒಂಥರ ಅಂದರೆ ಗ್ಲಾಸ್ ಅಂತ ಅಂತಾರೆ, ಬಟ್ ತುಂಬ ಈಸಿಯಾಗಿ ಸ್ಕ್ರ್ಯಾಚ್ ಆಗಿಬಿಡುತ್ತೆ. ಕೇರ್ಫುಲ್ಲಾಗಿ ಒಳಗಡೆ ಇರುವಂಥ ಡಿಸ್ಪ್ಲೇನ ಯೂಸ್ ಮಾಡಬೇಕು. ಹೊರಗಡೆ ನಡೆಯುತ್ತೆ, ಮಾಮೂಲಿ ಗ್ಲಾಸ್ ಹಾಕಿದ್ದಾರೆ ಮೇಲ್ಗಡೆ, ಪ್ರಾಬ್ಲಮ್ ಇಲ್ಲ. ಬಟ್ ಇದು ಫೋಲ್ಡಬಲ್ ಇರೋದ್ರಿಂದ ಒಂದು ತಿನ್ ಗ್ಲಾಸ್ ಇರುತ್ತೆ. ಸೊ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕಾಗುತ್ತೆ. ಎಲ್ಲ ಫೋಲ್ಡಬಲ್ ಆದರೂ ಅಷ್ಟೇ, ಇದು ಅಂತ ಅಲ್ಲ ಆಯಿತಾ. ಇದು ಹೇಳಿದ್ನಲ್ಲ, ಟ್ಯಾಬ್ಲೆಟ್ ಫಾರ್ಮ್ ಫ್ಯಾಕ್ಟ್ರು, PWM ಡಿಮ್ಮಿಂಗ್ ಎಲ್ಲ ತುಂಬ ಜಾಸ್ತಿ ಇದೆ, 10 ಬಿಟ್ ಕಲರ್ಸ್ ಸಪೋರ್ಟ್ ಮಾಡುತ್ತೆ. ಸೊ ಚೆನ್ನಾಗಿದೆ ಡಿಸ್ಪ್ಲೇ ಆಯಿತಾ. ಸೊ ನನಗೆ ಅನಿಸ್ತಂಗೆ ಕನ್ವೀನಿಯೆಂಟ್. ಫೋಲ್ಡಬಲ್ ಲಾಂಚ್ ಆದರೆ ನೆಕ್ಸ್ಟು ಈ ಒಂದು ಫಾರ್ಮ್ ಫ್ಯಾಕ್ಟ್ರಲ್ಲೇ ಆಗಬೇಕು. ಒಂದು ರೀತಿ ಟ್ಯಾಬ್ಲೆಟ್ ರೀತಿ ಅನಿಸುತ್ತೆ ಆಯಿತಾ. ಸೊ ಟ್ರಿಪಲ್ ಫೋಲ್ಡ್ ಅವಶ್ಯಕತೆಯೇ ಇಲ್ಲ, ಈ ರೀತಿ ಒಂದು ಫೋಲ್ಡಬಲ್ನ ಲಾಂಚ್ ಮಾಡಿಬಿಟ್ರೆ ನಂಗೆ ಅನ್ನಿಸ್ತಂಗೆ. ಡಿಸ್ಪ್ಲೇ ಎರಡು ಕೂಡ ತುಂಬ ಚೆನ್ನಾಗಿದೆ. ನಮಗೆ ಪಂಚೋಲ್ ಕ್ಯಾಮ್ರಾ ನೋಡಿ ಇಲ್ಲೊಂದಿದೆ, ಮತ್ತು ಒಳಗಡೆನೂ ಕೂಡ 2 ಕಡೆನೂ ಕೂಡ ಪಂಚೋಲ್ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ. ಏನೋ ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ ಅಪ್ ಟು 16 GB ತನಕ ರ್ಯಾಮು, 1 TB ತನಕ ಸ್ಟೋರೇಜ್ ವೇರಿಯಂಟ್ ಇದೆ. LPDDR5X ಮತ್ತು UFS 4.1 ಸ್ಟೋರೇಜ್, ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಈ ಫೋನಲ್ಲಿ ಹುವಾವೆನವ್ರದ್ದೇ ಕಿರಣ್ 9030 Pro ಪ್ರೊಸೆಸರ್ ಇದೆ. ಅಂಥ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಏನೂ ಅಲ್ಲ. ಅಂತೂ ಬೆಂಚ್ ಮಾರ್ಕ್ ಚೆಕ್ ಮಾಡೋಕ್ಕೆ ಟ್ರೈ ಮಾಡಿದ್ವು, ಸ್ಕೋರ್ ಬರ್ತಾ ಇಲ್ಲ. ನಂಗೆ ಅನ್ನಿಸ್ತಂಗೆ 20 ರಿಂದ 21 ಲಕ್ಷ ಸ್ಕೋರ್ನ ಕೊಡ್ಬೋದು ಅಷ್ಟೇ ಈ ಒಂದು ಪ್ರೊಸೆಸರ್ ಆಯಿತಾ. ಇದನ್ನು ನಾವು ಸ್ನ್ಯಾಪ್ಡ್ರ್ಯಾಗನ್ದು 8 Elite Gen 5 ಕಂಪೇರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ ಒಂದು 8 Elite Gen 5 38-40 ಲಕ್ಷ ಸ್ಕೋರ್ನ ಕೊಡುತ್ತೆ. ಇದು ಬರೀ 20-21 ಲಕ್ಷ ಆಯಿತಾ. ಈ ಪ್ರೈಸ್ ರೇಂಜಿಗೆ ಪ್ರೊಸೆಸರ್ ಆ್ಯಕ್ಚುಲಿ ತುಂಬ ಕಡಿಮೆ ಆಯಿತು ಆಯಿತಾ. ಬೇರೆ ಆಪ್ಷನ್ ಇಲ್ಲ ಚೈನೀಸ್ಗಳಿಗೆ. ಗೌರ್ಮೆಂಟ್ನವ್ರು ಅವ್ರದ್ದೇ ಪ್ರೊಸೆಸರ್ ಹಾಕಿ ಅಂತ ಎಂಕರೇಜ್ ಮಾಡ್ತಾರೆ. ಮತ್ತು ಈ ಸ್ನ್ಯಾಪ್ಡ್ರ್ಯಾಗನ್ ಅವರೆಲ್ಲ, ಅಮೇರಿಕನ್ ಕಂಪ್ನಿಗಳೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಲ್ಲ ಈ ಒಂದು ಚೈನಾ ಕಂಪನಿಗಳಿಗೆ. ಸೊ ಅವ್ರದ್ದನ್ನು ಹಾಕಿದ್ದಾರೆ. ಅಲ್ಲಿನ ಜನಗಳಿಗೆ ಬೇರೆ ಆಪ್ಷನ್ ಇಲ್ಲ, ಜಾಸ್ತಿ ದುಡ್ಡು ಕೊಟ್ಟು ತಗೋಬೇಕು ಈ ಒಂದು ಫೋನ್ನ. ಇನ್ನೇನು ಮಾಡ್ತೀರಾ. ಸೊ ಇದರಲ್ಲಿ ಗೇಮಿಂಗ್ ಟೆಸ್ಟ್ ನಾವು ಮಾಡ್ದಂಗೆ ಆಲ್ಮೋಸ್ಟ್ ಎಲ್ಲ ಗೇಮನ್ನು ಒಂದು ಲೆವೆಲಿಗೆ ಆಡ್ಕೊಬೋದು. ಅಂತ ಕಡಿಮೆ ಪವರ್ ಇರುವಂಥ ಪ್ರೊಸೆಸರ್ ಕೂಡ ಏನೂ ಅಲ್ಲ ಆಯಿತಾ. 6 ನ್ಯಾನೋಮೀಟ್ರದು ಇತ್ತೀಚೆಗೆ ಬರ್ತಿರೋ ಪ್ರೊಸೆಸರ್ ಎಲ್ಲ 2-3 ನ್ಯಾನೋಮೀಟ್ರು ಪ್ರೊಸೆಸರ್. ಇದು ಸ್ವಲ್ಪ ಏನು ಮಾಡೋದಕ್ಕಾಗಲ್ಲ, ಟೆಕ್ನಾಲಜಿ ಇನ್ನೂ ಇಂಪ್ರೂವ್ ಆಗಿಲ್ಲ ಈ ಒಂದು ಹುವಾವೆ ಅವ್ರದ್ದು. ಫ್ಯೂಚರಲ್ಲಿ ಇಂಪ್ರೂವ್ ಮಾಡ್ಕೋತಾರೆ ನಂಗೆ ಅನ್ನಿಸ್ತಂಗೆ. ಸೊ ಗೇಮಿಂಗೆಲ್ಲ ಆಡ್ಕೋಬೋದು, ಬಟ್ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂದರೆ ಆ್ಯಕ್ಚುಲಿ ಹುವಾವೆದು ಕ್ಯಾಮ್ರಾ ತುಂಬ ಚೆನ್ನಾಗಿರುತ್ತೆ ಆಯಿತಾ. ಸೊ ಇದರಲ್ಲಿ ಹಿಂದ್ಗಡೆ 3 ಕ್ಯಾಮ್ರಾ ಇದೆ. 50 MP ಮೈನ್ ಸೆನ್ಸಾರ್, f1.4 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. ಇನ್ನೊಂದು ಪೆರಿಸ್ಕೋಪಿಕ್ ಟೆಲಿಫೋಟೋ ಕ್ಯಾಮ್ರಾ, ಇದು ಕೂಡ 50 MP. ಇದು 3.5x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಇನ್ನೊಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ, ಬರೀ 12 MP ಇದೆ. ಬಟ್ ಸ್ಟಿಲ್ ಎಲ್ಲ ಕ್ಯಾಮ್ರಾಗಳ ಕ್ಲಾರಿಟಿ ನನಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಆಯಿತಾ. ಕಂಪ್ಯಾರಿಟಿವ್ಲಿ ನಮ್ಮ ದೇಶದಲ್ಲಿ ಲಾಂಚ್ ಆಗಿದ್ದರೆ, ನಮ್ಮ ದೇಶದ ಸ್ಕಿನ್ನಿಗೆಲ್ಲ ಆಪ್ಟಿಮೈಸ್ ಆಗಿದೆ, ಇನ್ನೂ ಸಕ್ಕತ್ತಾಗಿರ್ತಿತ್ತು. ಕ್ಯಾಮ್ರಾಗಳು ಆ್ಯಕ್ಚುಲಿ ನನಗೆ ಇಂಪ್ರೆಸಿವ್ ಆಗಿದೆ ಅಂತ ಅನ್ನಿಸ್ತು. ಹುವಾವೆನವರು ಫಸ್ಟು ಡ್ಯುಯಲ್ ಕ್ಯಾಮ್ರಾ ತಂದಿದ್ದು ಅವರೇನೆ. 2 ಕ್ಯಾಮ್ರಾ ತಂದು ಡೆಪ್ ಸೆನ್ಸರ್ ಇತ್ತು ಆ ಟೈಮಲ್ಲಿ, ಬ್ಯಾಕ್ಗ್ರೌಂಡ್ ಬ್ಲರ್, ಈ ಥರ ಎಲ್ಲ ಹೊಸ್ದ ಯುನೀಕಾಗಿ ತಾಂಬಂದಿದ್ದು ಹುವಾವೆನವರೇ ಫಸ್ಟು. ಸೊ ಈಗಲೂ ಕೂಡ ನನಗೆ ಇದರ ಕ್ಯಾಮ್ರಾ ತುಂಬ ಇಂಪ್ರೆಸಿವ್ ಆಗಿದೆ ಅಂತ ಅನ್ನಿಸ್ತು. ಚೆನ್ನಾಗಿದೆ ಅಂದರೆ ಆಪ್ಟಿಮೈಸ್ ಆಗಿಲ್ಲ ನಮ್ಮ ದೇಶಕ್ಕೆ, ಬಟ್ ಸ್ಟಿಲ್ ಕ್ಯಾಮ್ರಾಗಳು ಆ್ಯಕ್ಚುಲಿ ಚೆನ್ನಾಗೇ ಇದ್ದಾವೆ ಆಯಿತಾ. ನಮ್ಮ ದೇಶದಲ್ಲಿ ಲಾಂಚ್ ಆದರೆ ಅಲ್ಟಿಮೇಟ್ ಟಾಪ್ ಲೆವೆಲ್ ಸ್ಮಾರ್ಟ್ಫೋನ್ಗೂ ಕಂಪೇರ್ ಮಾಡೋ ಲೆವೆಲ್ಲಿಗೆ ಇರ್ತಿತ್ತೇನೋ ಆಯಿತಾ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ನಿಮಗೆ 8 MP ಇದೆ ಎರಡೂ ಕೂಡ. ಆಲ್ಮೋಸ್ಟ್ ಸಿಮಿಲರ್ ರೀತಿ ಇದೆ, ಕ್ವಾಲಿಟಿ ಅಂತ ಏನು ಡಿಫ್ರೆನ್ಸ್ ಇದೆ ಅಂತ ಅನ್ನಿಸ್ತಾ ಇಲ್ಲ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂದರೆ ಈ ಫೋನ್ನ ರೇರ್ ಕ್ಯಾಮ್ರಾ 4K 60 FPS ಮತ್ತು ಫ್ರಂಟ್ ಕ್ಯಾಮ್ರಾ 4K 30 FPS ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ.
ಎರಡು ಕೂಡ ಒಂದು ಲೆವೆಲ್ಗೆ ಸ್ಟೇಬಲ್ ಆಗಿದೆ. ಪ್ರತಿಯೊಂದು ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಅವ್ರದ್ದು ಅಂದರೆ ಚೈನಾದಲ್ಲಿ ಕೆಲವೊಂದು AI ಫೀಚರ್ಗಳೆಲ್ಲ ಇದ್ದಾವೆ. AI ಪೋಸು ಅದು ಇದು ಏನೇನೋ ಫೀಚರ್ಗಳೆಲ್ಲ ಎಡಿಟಿಂಗ್ ಫೀಚರ್ಗಳೆಲ್ಲ ಇದ್ದಾವೆ. ನಮ್ಮ ದೇಶದಲ್ಲಿ ಅಷ್ಟಾಗೋ ಕೆಲಸವನ್ನು ಮಾಡಲ್ಲ, ಸಣ್ಣ ಪುಟ್ಟ ಇದಾವೆ ಅಷ್ಟೇ ಎಡಿಟಿಂಗ್ ಟೂಲ್ಸ್ಗಳು. ಏನು OS ಬಂತು ಅಂದರೆ Harmony OS 6.1 ಆಯಿತಾ, ಚೈನಾದಲ್ಲಿ ಲಾಂಚ್ ಆಗುವಂಥ OS. ಸೊ ಈ ಒಂದು ಹುವಾವೆ ಗ್ಲೋಬಲ್ ಬೇರೆ ದೇಶಗಳಲ್ಲಿ ಲಾಂಚ್ ಆದರೆ ಅದಕ್ಕೆ ಬೇರೆ OS ಇರುತ್ತೆ ಆಯಿತಾ. ಈ ಒಂದು Harmony OS ಇರೋದಿಲ್ಲ. ಇದು ಚೈನಾದೇ ಡಿವೈಸ್ ಆಗಿರೋದ್ರಿಂದ Harmony OS ಇದೆ ಇದರಲ್ಲಿ ಆಯಿತಾ. ಸೊ ಸ್ಮೂತಾಗಿ ಒಂದು ಕೆಲಸವನ್ನು ಮಾಡ್ತಾ ಇದೆ. ಬಟ್ ಈ ಪ್ಲೇಸ್ಟೋರೆಲ್ಲ ಇನ್ಸ್ಟಾಲ್ ಮಾಡ್ಕೊಳ್ಳುವಂಥ ತುಂಬ ಕಷ್ಟ ಆಯಿತಾ. ಹೆವಿ ರಿಸ್ಟ್ರಿಕ್ಷನ್ಸ್ ಇದೆ. ಗ್ಲೋಬಲ್ಲಾಗಿ ಲಾಂಚ್ ಮಾಡ್ತಿರಲ್ಲ ಆ ಡಿವೈಸ್ಗಳಿಗೆ OS ಡಿಫ್ರೆಂಟ್, ಅದಕ್ಕೆಲ್ಲ ಮಾಡ್ಕೊಂಬಿಡ್ಬೋದು. ಬಟ್ ಇದು ಚೈನಾದೇ ಫೋನ್ ಇದು. ಸೊ ಅದರಿಂದ ಇದಕ್ಕೆ ಇನ್ಸ್ಟಾಲ್ ಮಾಡುವಂತೆ ಸ್ವಲ್ಪ ಕಷ್ಟ ಅಂತ ನನಗೆ ಅನಿಸಿದ್ದು. ಸೊ ತೊಗೊಂಡ್ರೆ ಗ್ಲೋಬಲ್ ವೇರಿಯಂಟ್ ತೊಗೊಳ್ಳಿ, ಚೈನೀಸ್ ವೇರಿಯಂಟ್ ತೊಗೊಳ್ಳೋದು ಸರಿ ಅಲ್ಲ ನನಗೆ ಅನ್ನಿಸ್ದಂಗೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ 5300 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಕಂಪ್ಯಾರಿಟಿವ್ಲಿ ಸಣ್ಣದೇನೆ, ಇನ್ನೂ ಸ್ವಲ್ಪ ದೊಡ್ಡದಿದ್ದರೆ ಚೆನ್ನಾಗಿರೋದು. ಬಾಕ್ಸ್ ಒಳಗೆ 66 ವ್ಯಾಟಿಂದು ಚಾರ್ಜರ್ನ ಕೊಟ್ಟಿದ್ದಾರೆ. ಇದರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಸಹ ಇದೆ. 50 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಕೂಡ ಆಗುತ್ತೆ. ಮತ್ತು ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ, ಫೇಸ್ ಅನ್ಲಾಕ್ ಇದೆ. ಸ್ಪೀಕರಿಗೆ ಬಂತು ಅಂದರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರು, ಬಾಟಮಲ್ಲಿ ಒಂದಿದೆ ಮತ್ತು ಇನ್ನೊಂದು ಈ ಕಡೆ ಮೇಲ್ಗಡೆ, ಅಂದರೆ ಒಂಥರ ಹಾರಿಸಾಂಟಲ್ ಆಗಿದೆ, ಈ ಕಡೆ ರೈಟು ಮೇಲ್ಗಡೆ ಲೆಫ್ಟು. ಸೊ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲಿಗೆ ಜೋರಾಗಿ ಕೂಡ ಕೇಳುತ್ತೆ. ಕನೆಕ್ಟಿವಿಟಿಯಲ್ಲಿ Wi-Fi 7 ಇದೆ, ಬ್ಲೂಟೂತ್ 6.0 ಕೊಟ್ಟಿದ್ದಾರೆ, NFC ಇದೆ, ಈವನ್ IR ಬ್ಲಾಸ್ಟರ್ನ ಸಹ ಕೊಟ್ಟಿದ್ದಾರೆ. ಇದಿಷ್ಟು ಈ ಫೋನ್ದು ಕೆಲವೊಂದು ಮೇನ್ ಫೀಚರ್ಸ್ ಆಯಿತಾ. ನಾನು ಹೇಳೋದಾದರೆ ನನಗೆ ಇಂಪ್ರೆಸಿವ್ ಅನಿಸಿದ್ದು ಈ ಒಂದು ಫಾರ್ಮ್ ಫ್ಯಾಕ್ಟ್ರಿ ಬಿಟ್ಟರೆ ಕ್ಯಾಮ್ರಾನ ಒಂದು ಲೆವೆಲಿಗೆ ಚೆನ್ನಾಗಿದೆ, ಉಳಿದಿದ್ದೆಲ್ಲ ನಾರ್ಮಲ್ ಆಯಿತಾ. 1.5 ಲಕ್ಷ ಯೋಚನೆ ಮಾಡಿ, ಹುವಾವೆದವರು ಚೈನಾದಲ್ಲೇ 1.5 ಲಕ್ಷಕ್ಕೆ ಈ ಫೋನ್ನ ಲಾಂಚ್ ಮಾಡಿದ್ದಾರೆ ಅಂದರೆ ನಮ್ಮ ದೇಶಕ್ಕೆ ಬರುವಂಥ ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 8 ವೈಡು ಮತ್ತು ಐಫೋನ್ ಫೋಲ್ಡ್ ಬಂತು ಅಂದರೆ ಆಪಲ್ದು, ಅವಿನ್ನೆಷ್ಟಕ್ಕೆ ಲಾಂಚ್ ಆಗ್ಬೋದು ನಮ್ಮ ದೇಶದಲ್ಲಿ. ಎಷ್ಟಕ್ಕೆ ಮಿನಿಮಮ್ 2 ಲಕ್ಷ ಅಂತ ನಾನು ಗೆಸ್ ಮಾಡ್ತಾಯಿದ್ದೀನಿ. ಇತ್ತೀಚೆಗೆ ಎಲ್ಲ ಸ್ಮಾರ್ಟ್ಫೋನ್ ಪ್ರೈಸೆಲ್ಲ ಜಾಸ್ತಿ ಆಗಿರೋದ್ರಿಂದ 2.5 ತನಕ ಹೋದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಚೈನಾದಲ್ಲೇ 1.5, ಯೋಚನೆ ಮಾಡಿ ಎಷ್ಟಕ್ಕೆ ಲಾಂಚ್ ಆಗ್ಬೋದು ಆ ಫೋನ್ಗಳು. ನಿಮಗೆ ಈ ಫೋನ್ ಬಗ್ಗೆ ಏನಿಸ್ತು ಕಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.